ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಸವ ಪೂರ್ವ ಆರೈಕೆ ಹೇಗಿರಬೇಕು? ತಾಯಿ ಆರೋಗ್ಯಕರವಾಗಿ ಸಂತೋಷದಿಂದ ತನ್ನ ತಾಯ್ತನವನ್ನ ಅನುಭವಿಸಬೇಕು. ಜೊತೆಗೆ ಮಗುವಾದ ನಂತರ ಅಂದ್ರೆ ಪ್ರಸವ ನಂತರ ವಿಶೇಷವಾಗಿ ಮಗುವಿಗೆ ಆರೋಗ್ಯ ಅನ್ನೋದು ಇರಬೇಕು. ಆರೋಗ್ಯ ಬರೀ ಮಾನಸಿಕವಾಗಿ ಅಷ್ಟೇ ಅಲ್ಲ, ದೈಹಿಕವಾಗಿ ಕೂಡ ಲಕ್ಷಣಯುತವಾದಂತಹ ಮಗು ಇರಬೇಕು. ಯಾವುದೇ ಅವಯವಗಳಲ್ಲಿ ತೊಂದರೆ ಉಂಟಾಗಬಾರ್ದು. ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾದಂತಹ ಒಂದು ಆರೋಗ್ಯವನ್ನ ಪಡೆದಿರುವಂತಹ ಮಗು ಸಮಾಜಕ್ಕೂ ಉತ್ತಮವಾದಂತಹ ಒಂದು ಪ್ರಜೆಯಾಗಲಿಕ್ಕೆ ಸಾಧ್ಯವಾಗುತ್ತೆ. ತಾಯಿ ಹಾಗೂ ಮಗುವಿನ ಆರೈಕೆ ಪ್ರಸವ ಪೂರ್ವ ಹೇಗಿರಬೇಕು, ಪ್ರಸವ ನಂತರ ಯಾವ ವಿಧಾನವಾಗಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ. ಈ ದಿನ ನಮ್ಮ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಮೊದಲನೇ ತಿಂಗಳು ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಉಂಟಾಗುತ್ತೆ, ಗರ್ಭದಲ್ಲಿ ಹೇಗೆ ಯಾವ ರೀತಿಯಾಗಿ ಯಾವೆಲ್ಲ ಬೆಳವಣಿಗೆಗಳು ಇರುತ್ತೆ, ಇದಕ್ಕೆ ಪೂರಕವಾಗಿ ಆಹಾರ ಹಾಗೂ ಆಯುರ್ವೇದ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಯುವ ಸಮಯ. ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಮಗು ಗರ್ಭದಲ್ಲಿ ಇದೆ, ಗರ್ಭಧಾರಣೆ ಆಗಿದೆ ಅಂತ ಅಂದ್ಕೊಳ್ತೀವಿ. ಯಾವ ಒಂದು ಟೆಸ್ಟ್ನಿಂದ ನಮಗೆ ಇದು ಗೊತ್ತಾಗುತ್ತೆ? ಮೊದಲನೇ ಒಂದು ಸಮಯ ಅಂದರೆ ಹೃದಯ ಬಡಿತ ಆ ಒಂದು ಇದು ಆರಂಭ ಆದಾಗ ನಾವು ಕನ್ಸೀವ್ಡ್ ಅಂತ ಹೇಳ್ತೀವ, ಅಥವಾ ಅದಕ್ಕೂ ಮುಂಚಿತವಾಗಿಯೇ ಇದು ಈ ಒಂದು ಜರ್ನಿ ಆರಂಭ ಆಗತ್ತಾ? ಇವಾಗ ಈ ಒಂದು ಪ್ರೆಗ್ನೆನ್ಸಿದ ಜರ್ನಿ ಇದೆಯಲ್ಲ, 40 ವೀಕ್ಸ್ ಪೂರ್ತಿ ಒಂದು ಮಗು ಬೆಳವಣಿಗೆ ಆಗಿ ಡೆಲಿವರಿ ಆಗೋವರೆಗೂ. ಸೊ ಇದನ್ನು ನಾವು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು 3 ಟ್ರೈಮಿಸ್ಟರ್ಗೆ ಡಿವೈಡ್ ಮಾಡ್ಕೊಳ್ಳೋಣ. ಮೊದಲನೇದು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲನೇ ವಾರದಿಂದ ಆಲ್ಮೋಸ್ಟ್ ಒಂದು 13th ವೀಕ್ವರೆಗೂ. ನೆಕ್ಸ್ಟ್ ಬರೋದು 14ನೇ ವಾರದಿಂದ ಆಲ್ಮೋಸ್ಟ್ 27th ವೀಕ್ವರೆಗೂ. ಆಮೇಲೆ 28th ವೀಕ್ ಟು ಡೆಲಿವರಿ. ಸೊ ಇದು ಈ 3 ಮಂತ್ಸ್ದು ಒಂದು ಗ್ಯಾಪಲ್ಲಿ ಒಂದು ಟ್ರೈಮಿಸ್ಟರ್ ಅಂತ. ಸೊ ಎಲ್ರಿಗೂ ಇದು ಒಂದು ಕಾಡೋ ಪ್ರಶ್ನೆ ಇದು. ಫಸ್ಟ್ ಇವಾಗ ಪ್ರೆಗ್ನೆನ್ಸಿ ನಾನು ಇವಾಗ ಈ ಮಂತ್ ಅದು ಬರೀ ಹೆಂಗಸರಿಗೆ ಇರ್ತಾರೆ, ಬೀನ್ ಟ್ರೈಂಗ್ ಫ್ರಮ್ ಅ ಲಾಂಗ್ ಟೈಮ್. ಅವ್ರಿಗೆ ಪ್ರತಿ ತಿಂಗಳು ತುಂಬಾ ಆಂಟಿಸಿಪೇಷನ್ ಇಂದ ಇರ್ತಾರೆ. ತುಂಬ ಅವ್ರಿಗೆ ಈ ಆತಂಕ ಇರುತ್ತೆ, ಈ ಮಂತ್ ನಾನು ಕನ್ಸೀವ್ ಆಗಿದ್ದೀನ ಇಲ್ವಾ, ಹೇಗೆ ಗೊತ್ತಾಗುತ್ತೆ ಅಂತ. ಮೊದಲನೇದು ಎಲ್ರಿಗೂ ಗೊತ್ತಿರೋದು ಪೀರಿಯಡ್ ಮಿಸ್ ಆಗೋದು, ಅಥವಾ ಒಂದು 30 ದಿನದ ಒಳಗಡೆ ಬರ್ತಕ್ಕಂಥ ಒಂದು 5 ದಿನದ ರಕ್ತಸ್ರಾವ ಏನಿರುತ್ತೆ ಅದು ಮಿಸ್ ಆಗುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ಲು ಆ ಮಂತದ್ದು ಮಿಸ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಇನ್ನು ಇದರ 2-3 ಸೈನ್ಸ್. ಕೆಲವುದು ಆಂಟಿಸಿಪೇಟರಿ, ಒಂದು ಸ್ವಲ್ಪ ನಮಗೆ ಗೊತ್ತಿರೋದು. ಕೆಲವರಿಗೆ ಸ್ವಲ್ಪ ಅವಾಗವಾಗ ಸ್ವಲ್ಪ ಹೊಟ್ಟೆ ಕ್ರಾಂಪ್ಸ್ ಬರುತ್ತೆ, ಇನ್ನೇನು ಪೀರಿಯಡ್ ಬರೋ ಥರ, ಬಟ್ ಏನು ಸೈನ್ಸ್ ಕಾಣಿಸ್ದೇ ಇರ್ಬೋದು. ಅಥವಾ ಕೆಲವರಿಗೆ ನಾಸಿಯಾ ಅಂತ ಏನು ಹೇಳ್ತೀವಿ, ಅಥವಾ ಹೊಟ್ಟೆ ಅಪ್ಸೆಟ್ ಆಗೋದು, ಅಥವಾ ಬ್ಲೋಟಿಂಗ್ ಅನ್ಸೋದು, ಹೊಟ್ಟೆ ಉಬ್ರ ಇರೋದು, ಏನೋ ಸ್ವಲ್ಪ ತಿಂದಿದ್ದಾರೆ ಸಾಕು, ಎಸಿಡಿಟಿ ಥರದ ಫೀಲಿಂಗ್ ಇರ್ಬೋದು ಕೆಲವರಿಗೆ. ಅಥವಾ ಕೆಲವ್ರಿಗೆ ಇನ್ನೂ ಸ್ವಲ್ಪ ಲೆಥಾರ್ಜಿ ಇರೋದು, ಫೆಟೀಗು, ಹಾಗೆ ಒಂದು ರೀತಿಯಲ್ಲಿ ಸುಸ್ತು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟದ ಚಿಹ್ನೆಗಳಿರುತ್ತೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಅವಾಗ ಅವ್ರಿಗೆ ಡೌಟ್ಫುಲ್ ಆಗಿರ್ತಾರೆ ಪ್ರೆಗ್ನೆನ್ಸಿ ಆಗಿದ್ದೀನ ಇಲ್ವಾ ಅಂತ. ಸೊ ಕೆಲವು ಕನ್ಫರ್ಮೇಟ್ರಿ ಟೆಸ್ಟ್ಸ್ಗಳು ಹೇಳ್ತೀವಿ. ಇವಾಗಿನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರೋ ಥರ ಒಂದು ಬೀಟಾ HCG ಟೆಸ್ಟ್ ಆಗಿರ್ಬೋದು. ಇದು ಒಂದು ಬ್ಲಡ್ ಟೆಸ್ಟ್ ಮೂಲಕ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋನಿನ ಒಂದು ವ್ಯತ್ಯಾಸದಿಂದ ಅದು ಗ್ರೋತ್ ಹಾರ್ಮೋನ್ದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದನ್ನ ಒಂಥರ ಡಿಟೆಕ್ಟ್ ಆಗುತ್ತೆ ಬ್ಲಡ್ ಟೆಸ್ಟಲ್ಲಿ. ಸೊ ಅದ್ರದ್ದು ಗ್ರೋತ್ ಹೇಗಾಗ್ತಾ ಇದೆ ಅನ್ನೋದು ಒಂದು ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಅದಲ್ಲದೆ ಈ ಯೂರಿನ್ ಪ್ರೆಗ್ನೆನ್ಸಿ ಕಾರ್ಡ್ಗಳಲ್ಲೂ ಅದರದ್ದೇ ಒಂದು ಗೊತ್ತಾಗೋದು. ಇನ್ನಲ್ಲದೆ ಇವಾಗ ಬೇಸಲ್ ಬಾಡಿ ಟೆಂಪ್ರೇಚರ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಇದರಿಂದ ಕೂಡ ನಮಗೆ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅದು ಕೂಡ ಗೊತ್ತಾಗುತ್ತೆ. ಬಟ್ ಇದನ್ನ ಮಾನಿಟರ್ ಮಾಡುವಾಗ ಅವರು ಪೀರಿಯಡಿನ ಫಸ್ಟ್ ಡೇ ಇಂದಾನೆ ಮಾನಿಟರ್ ಮಾಡ್ತಾ ಬಂದ್ರೆ ದೇ ಕಮ್ ಟು ನೋ ಅಬೌಟ್ ಇಟ್. ಓಕೆ. ಸೊ ನಮ್ಮ ದೇಹದ ಒಂದು ತಾಪಮಾನ ಕೂಡ ವ್ಯತ್ಯಾಸ ಆಗುತ್ತೆ. ಅಂದ್ರೆ ನಮ್ಮ ಸೈಕಲ್ಸ್ ತುಂಬಾ ಕರೆಕ್ಟ್ ಆಗಿದ್ದು ಫರ್ಟೈಲ್ ವಿಂಡೋನಲ್ಲಿ ಇದ್ರೆ ಗೊತ್ತಾಗುತ್ತೆ. ಸೊ ಪೀರಿಯಡಿನ ಮೊದಲನೇ ದಿನದಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ನಮ್ಮ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ನಮ್ಮ ದೇಹದ ಒಂದು ಟೆಂಪ್ರೇಚರ್ ಏನಿರುತ್ತೆ ಅದು ಒಂದು ರೀತಿಯಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ, ಬಿಫೋರ್ ಓವ್ಯುಲೇಷನ್ ಹಾಗೆ ಓವ್ಯುಲೇಷನ್ ನಂತರ. ಸೊ ಇದನ್ನ ಒಂದು ಬೇಸ್ ಆಗಿಟ್ಕೊಂಡು ಕೂಡ ವಿ ಕ್ಯಾನ್ ಕಮ್ ಟು ನೋ ವೆದರ್ ದರ್ ಇಸ್ ಬೀನ್ ಅ ಪ್ರೆಗ್ನೆನ್ಸಿ ಆರ್ ನಾಟ್. ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದ ಟೆಸ್ಟ್. ಬಟ್ ದ ಮೋಸ್ಟ್ ಕನ್ವೀನಿಯಂಟ್ ಅಂದರೆ ಎಲ್ಲರೂ ಮಾಡ್ಕೊಳ್ಬೋದಾಗಿರೋದು, ಮೋಸ್ಟ್ ಸಾರ್ಟ್ ಔಟ್ ಅಂದರೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಸೊ ಅದ್ರದ್ದಾದ್ಮೇಲೆ ಅವರು ವೈದ್ಯರನ್ನ ಹೋಗಿ ಕೆಲವು ಸಲ ಸಂಪರ್ಕ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಬೇಕಾಗಿರೋ ಬೀಟಾ HCGದು ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ಅದರಿಂದ ಗೊತ್ತಾಗುತ್ತೆ ಗ್ರೋತ್ ಹೇಗಾಗ್ತಾ ಇದೆ, ಹೌ ಇಸ್ ಎವ್ರಿಥಿಂಗ್. ಸೊ ಅದರ ನಂತರ
ಮಾಡ್ಕೊಳ್ಳೋದು ಕೆಲವು ಟೆಸ್ಟ್ಗಳಿರುತ್ತೆ. ಇವಾಗ ಸ್ಕ್ಯಾನ್ಗಳಿರ್ಬೋದು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಟ್ರಾನ್ಸ್ಪರೆನ್ಸಿ ಸ್ಕ್ಯಾನ್, NT ಸ್ಕ್ಯಾನ್ ಅಂತ 12ನೇ ವಾರದಲ್ಲಿ ಮಾಡಿಸ್ಕೊಳ್ಳೋದಾಗ್ಬೋದು. ಸೊ ಇವೆಲ್ಲ ಕೂಡ ಅದರ ನಂತರ ಬರ್ತಕ್ಕಂಥದ್ದು. ಓಕೆ ಓಕೆ. ಈಗ ಸ್ಕ್ರೀನಿಂಗ್ ಮತ್ತೆ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಬಟ್ ಹಳೆಯ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಆಗ ಅವರು ಹೇಗೆ ಗೊತ್ತಾಗ್ತಿತ್ತು? ಅಂದ್ರೆ ಈ ಎಲ್ಲ ಸ್ಕ್ರೀನಿಂಗ್ ಹಾಗೂ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್ ಮ್ಯಾಂಡೇಟರಿಯಾ? ಇಬ್ಬರಿಗೂ ಮ್ಯಾಂಡೇಟರಿಯಾ, ತಾಯಿ ಹಾಗೂ ಮಗು? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇವಾಗ ಈ ಸ್ಕ್ಯಾನಿಂಗ್, ಇವಾಗ ಹಿಸ್ಟ್ರಿ, ಇವಾಗ ಒಂದು ರೋಗಿಯ ಒಂದು ಹಿಸ್ಟ್ರಿಯನ್ನು ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವು ಸರಿ ಅವ್ರದ್ದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಫಸ್ಟ್ ಕನ್ಸೆಪ್ಷನ್ ಕೂಡ ಆಗಿರುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಆಲ್ ಹೆಲ್ತಿ, ಏನು ತೊಂದರೆ ಇಲ್ಲ. ಕೆಲವರಿಗೆ ಹಿಸ್ಟ್ರಿಯಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ಸ್ ಆಗೋ ಒಂದು ಟೆಂಡೆನ್ಸಿ ಇರ್ಬೋದು. ಸೊ ಅವ್ರಿಗೆ ಕೆಲವು ಸ್ಕ್ಯಾನ್ಗಳ ಅಗತ್ಯ ಇರುತ್ತೆ. ಕೆಲವ್ರಿಗೆ ದೇ ಡೋಂಟ್ ಸಿ ದ ನೆಸೆಸಿಟಿ. ಸೊ ಅವರಿಗೆ ಗೊತ್ತಾಗಿದ್ದೇ ಅವ್ರಿಗೆ ಸ್ವಲ್ಪ ಲೇಟ್ ಆಗಿರ್ಬೋದು. ಸೊ ಅಂಥವರು ಕೂಡ ವಿ ಸಿ ದ ನೆಸೆಸಿಟಿ. ಸೊ ಕೆಲವು ಟೆಸ್ಟ್ಗಳು, ಇವಾಗ ಟ್ರಾನ್ಸ್ಪರೆನ್ಸಿ ನಾವು ಏನು NT ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, 12ನೇ ವಾರದ್ದು, ಅಲ್ಲಿಂದ ದರ್ ಆರ್ 3 ಸ್ಕ್ಯಾನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್, ವಿಚ್ ಆರ್ ನೀಡೆಡ್, ಅದನ್ನ ಅಡ್ವೈಸ್ ಮಾಡ್ಬೋದು. ಜೊತೆಗೆ ಕೆಲವು ಬ್ಲಡ್ ಟೆಸ್ಟ್ಸು. ಸೊ ಅವೆಲ್ಲ ಈ ಫಸ್ಟಿಂದ ಯಾವ್ದು ಬೇಕಾಗತ್ತೋ ಅವ್ರದ್ದು ಶುಗರ್ದು ಟೆಸ್ಟ್ಗಳಾಗಿರ್ಬೋದು, ಥೈರಾಯ್ಡ್ ಪ್ರೊಫೈಲ್ ಆಗಿರ್ಬೋದು. ಸೊ ಇವೆಲ್ಲ ಚೆಕ್ ಮಾಡಿಸೋದು ಅಗತ್ಯ ಆಗುತ್ತೆ. ಓಕೆ. ಯಾಕಂದ್ರೆ ಅದ್ರದ್ದು ಒಂದು ಪ್ರಭಾವ, ಅದ್ರದ್ದು ಏನಾದರೂ ಏರ್ಪೇರ್ ಇದ್ದಾಗ ಇಟ್ ಕ್ಯಾನ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಫೀಟಸ್ ಆರ್ ಇನ್ನೊಂದು ಬೇಬಿ ದಟ್ ಇಸ್ ಗ್ರೋಯಿಂಗ್. ಸೊ ಅದಕ್ಕೆ ಆ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದು ಮ್ಯಾಂಡೇಟ್. ಓಕೆ. ಸೊ ಪ್ರೀ ಎಕ್ಸಿಸ್ಟಿಂಗ್ ದೇಹದಲ್ಲಿ ತಾಯಲ್ಲಿ ಇರುವಂತಹ ಕಂಡೀಷನ್ಸ್ ಮಗುವಿನ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದಕ್ಕೂ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಹಾಗೂ ಪ್ರೆಗ್ನೆನ್ಸಿ ಆಗಿದ್ಮೇಲೆ ಕೆಲವ್ರಿಗೆ ಈ ಶುಗರ್ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಕಾಣಿಸ್ಕೊಳ್ಳೋದು, ಅದರದ್ದು ಒಂದು ಕಾಣಿಸ್ಕೊಳ್ಬೋದು. ಅವರ ದೇಹದಲ್ಲಿ ಕೆಲವು ಚಿಹ್ನೆಗಳು ಕಾಣಿಸ್ಕೊಳ್ಳೋದು. ಸೊ ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಅಂತ ನಾವು ಮೊದಲಿಂದಾನೇ ಅದನ್ನ ಎಚ್ಚರಿಕೆ ತಗೊಂಡು ಟೆಸ್ಟ್ಗಳು ಮಾಡೋದಿರುತ್ತೆ. ಓಕೆ ಓಕೆ. ಸೊ ಕೆಲವಾರು ಬಾರಿ ಏಜ್ ಕೂಡ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದ್ರೆ ಹಳೆ ಕಾಲದಲ್ಲಿ ನೋಡುವಾಗ ಒಂದು ಅರ್ಲಿ 20s ಅಲ್ಲಿ ಹೆಚ್ಚಾಗಿ ಕ್ಯಾರಿಂಗ್ ಇರ್ತಿದ್ರು. ಈಗ ಒಂದು 1.5 to 2 decades ಸಮಯದಲ್ಲಿ ನಾವು ನೋಡುವಾಗ HRP ಕೇಸಸ್ ಜಾಸ್ತಿ ಇರುತ್ತೆ, 30-35 ನಂತರ ಅನುಭವಿಸುವಂತ ತಾಯ್ತನ. ಸೊ ಹೀಗಾಗಿ ಎಲ್ಲ ಮ್ಯಾಂಡೇಟರಿ ಪ್ರೊಸೀಜರ್ಸ್ನ ಇಟ್ಟಿದ್ದಾರೆ. ಸೊ ಕೆಲವ್ದು ಏಜ್ ರಿಲೇಟೆಡ್ ಆಗೂ ಇರುತ್ತೆ. ಸೊ ವೆನ್ ದೇ ಆರ್ ಅರ್ಲಿ, ಇನ್ನೇನು ಬೇರೆ ಕಾಂಪ್ಲಿಕೇಶನ್ಸ್ ಏನೂ ಕಾಣಿಸ್ತಾ ಇಲ್ಲ, ಕ್ಲಿನಿಕಲಿ ದೇ ಆರ್ ಫಿಟ್, ಇನ್ನೇನು ಬೇರೆ ತೊಂದರೆಗಳಿಲ್ಲ. ಸೊ ಅವಾಗ ಎಲ್ಲ ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ಇರಲ್ಲ, ಕೆಲವು ಬೇಕಾಗಿರೋದು ಮಾತ್ರ ಇರುತ್ತೆ. ಹಾಗೆ WHO ನಾರ್ಮ್ಸ್ ಪ್ರಕಾರ ಯಾವ್ದು ಫಾಲೋ ಮಾಡಬೇಕು ಆ ಒಂದು ಕೆಲವು ಬ್ಲಡ್ ಟೆಸ್ಟ್ಗಳಿರುತ್ತೆ. ಹಾಗೆ ಕೆಲವು ಸಲ ವೈದ್ಯರಿಗೆ ಅವ್ರಿಗೆ ಏನಾರೋ ಸಂದೇಹ ಬಂದರೆ ಇವ್ರಿಗೆ ಇದನ್ನ ಮಾಡಿಸ್ಬೇಕು ಟು ರೂಲ್ ಇಟ್ ಔಟ್ ಅಥವಾ ಸೊ ಆ ಥರದ್ದು ಪ್ರೆಗ್ನೆನ್ಸಿ ಆಗ್ತಾ ಏನಾದರೂ ಕಾಂಪ್ಲಿಕೇಶನ್ಸ್ ಮಧ್ಯದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಟೆಸ್ಟ್ಗಳಿರುತ್ತೆ. ಹಾಗೆ ಏಜ್ ರಿಲೇಟೆಡ್ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಿಸೋದು ಬೇಕಾಗುತ್ತೆ. ಸೊ ಅವು ಕೂಡ ಇಟ್ ಬಿಕಮ್ಸ್ ಅ ನೆಸೆಸರಿ ಸಮ್ ಟೈಮ್ಸ್, ಬಟ್ ನಾಟ್ ಆಲ್ ದ ಟೈಮ್. ವಿಲ್ ಲುಕ್ ಇನ್ ಟು ದ ಹಿಸ್ಟ್ರಿ ಆ್ಯಂಡ್ ಅದನ್ನ ಮೇಲೆ ಡಿಸೈಡ್ ಮಾಡ್ತಾರೆ. ಓಕೆ ಓಕೆ. ಸೊ ಇವೆಲ್ಲವನ್ನ ವೈದ್ಯರು ಹೇಳಿದ ಒಂದು ಇದ್ರ ಮೇರೆಗೆ ನಾವು ಮಾಡಿಸ್ಕೊಳ್ಳೋದು ತುಂಬಾನೇ ಉಪಯುಕ್ತಕರವಾಗುತ್ತೆ, ಬೆನಿಫಿಷಿಯಲ್ ಟು ಓವರ್ ಆಲ್ ವೆಲ್ನೆಸ್ ಆಫ್ ದ ಲೇಡಿ. ಹೌದು.